ಒಂದು ಕಡೆ ಸಚಿವರು ಗೊಂದಲದಲ್ಲಿದ್ದಾರೆ. 2.5 ವರ್ಷ ಆಯ್ತು ಮುಖ್ಯಮಂತ್ರಿ ಯಾರು ಇರ್ತಾರೆ ಯಾರು ಹೋಗ್ತಾರೆ ಅಂತ ಹೇಳಿ. ಸಚಿವರಲ್ಲೂ ಕೂಡ ಆಗಾಗ ಗೊಂದಲ ಬರ್ತಾನೆ ಇರುತ್ತೆ. ಈ ಗೊಂದಲದಿಂದ ರಾಜ್ಯದ ಅಭಿವೃದ್ಧಿ ಸಾಧ್ಯನಾ? ಅಭಿವೃದ್ಧಿನೇ ಇಲ್ಲ ಅಂತ ಅಭಿವೃದ್ಧಿ ಸಾಧ್ಯನಾ? ಏನಾದ್ರೂ ಆಗಿದೆ ಒಂದು ಹೇಳ್ಬೋದಲ್ಲ, ಕಾಂಗ್ರೆಸ್ ಹೋಗ್ತಾ ಇದ್ದಾರೆ. ಆಯ್ತು, ಪ್ರಶ್ನೆ ನಿಮ್ಗೆ ಕೊಟ್ಟಾಗ ನೀವು ಆನ್ಸರ್ ಮಾಡಿ. ನಮ್ಮ ಪ್ರಶ್ನೆಗೂ ಉತ್ತರ ಏನು ಗೊತ್ತಾ ಸರ್, ಈಗ ಮಂತ್ರಿಮಂಡಲನ ರೀಶಫಲ್ ಮಾಡೋದಿದೆಯಲ್ಲ, ಅದು ಸಾಮಾನ್ಯ ಪ್ರಕ್ರಿಯೆ. ಹೌದು, ಯಾವುದೇ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಸಾಮಾನ್ಯ ಪ್ರಕ್ರಿಯೆ. ಕೆಲವು ಮುಖ್ಯಮಂತ್ರಿಗಳಿಗೆ ಪರಮಾಧಿಕಾರ ಅಂತ ಅವ್ರು ಮಾಡ್ತಾರೆ. ಅದು ವಿಶೇಷತೆ ಏನಂದ್ರೆ ಕೆಲವೊಂದೊಂದು ಸಮಯ ಸಂದರ್ಭದಲ್ಲಿ ರಾಷ್ಟ್ರೀಯ ಪಕ್ಷಗಳಲ್ಲಿ ಯಾವುದೇ ಮುಖ್ಯಮಂತ್ರಿಗೆ ಆ ಪರಮಾಧಿಕಾರ ಇಲ್ಲ. ಇಲ್ಲ ಇಲ್ಲ ನೀವು ಬೇರೆ ಬೇರೆ ವಿಷಯಗಳಲ್ಲಿ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಹೆಂಗೋ ಗೊತ್ತಿಲ್ಲ. ಬಟ್ ಈಗಿರೋ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರ ಬಗ್ಗೆ ನಾವು ಆ ಥರ ಹೇಳೋಕ್ಕಾಗಲ್ಲ. ಯಾಕೆಂದ್ರೆ ಅವ್ರಿಗೆ ಪರಮಾಧಿಕಾರ ಇದೆ, ಅವ್ರು ಮಾಡ್ತಾರೆ ಕೂಡ. ಯಾಕೆಂದ್ರೆ ಅಧಿಕಾರ ಚುರುಕು ಮುಟ್ಸೋಕ್ಕೆ ಒಂದು ಕಾರಣದಿಂದ ಮಾಡ್ತಾರೆ. ಅಥವಾ ಯಾರು ನಾಲಾಯಕ್ ಮಂತ್ರಿಗಳು ಯಾರು ಇದ್ರೆ, ಸಾರಿ ಟೇಕ್ ಬ್ಯಾಕ್ ದಟ್ ವರ್ಡ್, ನಾಲಾಯಕ್ ಯಾರು ಮಂತ್ರಿಗಳಿದ್ದು ಅವ್ರು ಏನಾದ್ರು ಅಕ್ರಮ ಮಾಡಿದ್ರೆ ಅಥವಾ ಅವ್ರ ಕೆಲಸ ಕಾರ್ಯಗಳಲ್ಲಿ ಅವ್ರು ಸರಿಯಾಗಿ ಭಾಗವಹಿಸದೆ ಅವ್ರ ನಿಮ್ಮ ಸಮಯ ಬಂದಾಗ ನೀವು ಹೇಳಿ ಅಂತವ್ರು ಇರ್ರಿ ಕಾಂತಿ ಶೆಟ್ಟಿ ಅವರೇ, ನೀವು ಮಾತಾಡ್ಬೇಕಾದ್ರೆ ನಾನೇನು ಮಾತಾಡಲ್ಲ. ನೀವೇನ್ ಗೊತ್ತಾ, ತಾಳ್ಮೆ ಕಳ್ಕೊಂಡ್ಬಿಡ್ತೀರಾ ಒಂದೊಂದ್ಸರಿ. ನಾನು ಹೇಳ್ತಾ ಇರೋದು ನೀವು ಅರ್ಥ ಮಾಡ್ಕೊಂಡಿಲ್ಲ. ನಾಲ್ಕು ಮಂತ್ರಿಗಳಿದ್ರೆ ಅದನ್ನು ತೆಗೆದುಹಾಕಕ್ಕೆ ಅಧಿಕಾರ ಅವ್ರಿಗೆ ಇರ್ತದೆ. ಅವ್ರಿಗೆ ಹೆಂಗೆ ಮಂತ್ರಿಮಂಡಲನ ರಚನೆ ಮಾಡಿ ಅವ್ರ ಕಾರ್ಯವ್ಯಾಪ್ತಿನ ಹೆಂಗೆ ವಿಸರ್ಜನೆ ಅಂದ್ರೆ ಎಲ್ಲಿವರೆಗೂ ವ್ಯಾಪ್ಸಿ ಯಾರ್ಯಾರ ಹತ್ರ ಕೆಲಸ ತೆಗಿಬೇಕು ಅಂತ ಅವ್ರಿಗೆ ಅನ್ಸಿರುತ್ತೆ ಅಂಥವ್ರನ್ನ ಮಂತ್ರಿ ಮಾಡ್ತಾರೆ. ಅದರಲ್ಲಿ ಒಂದೇನಂದ್ರೆ ಜಾತಿ ಸಮೀಕರಣನು ಬಹಳ ಮುಖ್ಯ ಆಗಿರ್ತದೆ. ಅದೇ ಸರ ನಾವು ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಆಮೇಲೆ ಮಧ್ಯ ಕರ್ನಾಟಕ ಅಂತ ನಾವೆಲ್ಲ ನೋಡಿದಾಗ ಎಲ್ಲ ಸರ್ಕಾರಗಳು ಉತ್ತರ ಕರ್ನಾಟಕನ ತುಂಬ ಕಡೆಗಣಿಸಿದ್ದಾರೆ. ಅದನ್ನ ನಾನು ಇವಾಗ ಹೇಳ್ತಿದ್ದೀನಿ. ಉತ್ತರ ಕರ್ನಾಟಕಕ್ಕೆ ಈಗ ಏನಾದ್ರು ಮಂತ್ರಿಮಂಡಲ ಇವರೇನಾದ್ರು ವಿಸರ್ಜನೆ ಏನಾದ್ರು ರೀಶಫಲ್ ಮಾಡಿದ್ರೆ ದಯವಿಟ್ಟು ಉತ್ತರ ಕರ್ನಾಟಕದ ಭಾಗಕ್ಕೆ ಸ್ವಲ್ಪ ಪ್ರಾಮುಖ್ಯತೆ ಕೊಡಿ, ಕಲ್ಯಾಣ ಕರ್ನಾಟಕಕ್ಕೆ ಪ್ರಾಮುಖ್ಯತೆ ಕೊಡಿ, ಹೈದರಾಬಾದ್ ಕರ್ನಾಟಕ ಬರೀ ಬೆಂಗಳೂರನ್ನೇ ಮಾತ್ರ ಇವರು ಕರ್ನಾಟಕ ಅಂತ ಪರಿಗಣಿಸಿದ್ದಾರೆ ಎಲ್ಲಾ ಸರ್ಕಾರಗಳು. ನಾನು ವಿಶೇಷವಾಗಿ ಹೇಳ್ತೀನಿ ಏನಂದ್ರೆ, ಇವರು ಹೆಸರಿಗೆ ಮಾತ್ರ ಅಲ್ಲಿ ಅನುದಾನಗಳನ್ನ ಘೋಷಣೆ ಮಾಡ್ತಾರೆ. ಅದು ಕಾರ್ಯರೂಪಕ್ಕೆ ಬರಬೇಕಂದ್ರೆ ಈ ಸರ್ಕಾರ ಇನ್ನೊಂದು ಸರ್ಕಾರ ಬಂದರೂ ಆಗಲ್ಲ. ನೀವು ಏನೇನು ಘೋಷಣೆ ಮಾಡ್ತೀರಲ್ಲ ಅದನ್ನ ಆ ಸರ್ಕಾರದ ಅವಧಿನ ಒಳಗಡೆ ಅಭಿವೃದ್ಧಿ ತರಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿ. ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ ಸ್ವಲ್ಪ ಹೆಚ್ಚು ಒತ್ತು ಕೊಡಿ. ನಾನು ಇವ್ರಿಗೆ ಹೇಳ್ಬೋದಲ್ಲ, ಇವಾಗ ಏನಾದ್ರು ಮಾಡ್ಕೊಂಡು ರಾಜಕೀಯ ಏನಾದ್ರು ಮಾಡ್ಕೊಂಡು ಯಾರನ್ನಾರು ಮಂತ್ರಿ ಮಾಡ್ಕೊಂಡು ಯಾರು ಬಿಡಲಿ, ಬಟ್ ಕರ್ನಾಟಕ ಅಭಿವೃದ್ಧಿಗೆ ಕೆಲಸ ಮಾಡೋ ಅಂತವ್ರನ್ನ ಮಂತ್ರಿ ಮಾಡಿ ಅಂತ ನಾನು ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಡಿ ಕೆ ಶಿವಕುಮಾರ್ ಒತ್ತಾಯ ಮಾಡ್ತಾ ಇದ್ದೀನಿ.